ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬಾದುಷಾ ಮಾಡೋದು ಯಾವ ಥರ ಅಂತ ನೋಡೋಣ. ಫಸ್ಟು 1 ಕಪ್ ಮೈದಾ ಮತ್ತು ಇನ್ನೊಂದು ಕಪ್ಪು 2 ಕಪ್ ತೊಗೊಂಡಿದ್ದೀನಿ ನಾನಿಲ್ಲಿ. ಮತ್ತು 2 ಕಪ್ ಮೈದಾಗೆ 1 ಕಪ್ಪು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ನಿಮಗೆ ತುಪ್ಪ ಬೇಕಂದ್ರೂ ಹಾಕ್ಕೊಳ್ಳಿ. ತುಪ್ಪನೂ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕ್ಲೀನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಕ್ಲೀನಾಗಿ ಈ ಚಪಾತಿ ಹಿಟ್ಟು ಇದು ಮಾಡ್ತೀವಲ್ಲ ಆ ಥರ ಒಂದೇ ಒಂದು ಡ್ರಾಪ್ ನೀರು ಜಾಸ್ತಿ ಒಂದೇ ಸರಿ ಹಾಕ್ಬಾರ್ದು, ಒಂಥರ ಬುರದೆ ಆಗ್ಬಿಡುತ್ತೆ. ಹದವಾಗಿ ಕಲಿಸ್ಕೊಬೇಕು. ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈ ಥರ ನಾದ್ಕೊಬೇಕು. ಎಣ್ಣೆ ಎಲ್ಲ ಹಾಕಿರೋದಕ್ಕೆ, ತುಪ್ಪ ಒಂದು 2 ಸ್ಪೂನ್ ಹಾಕಿರೋದಕ್ಕೆ ಚೆನ್ನಾಗಿ ಬರ್ತಾ ಇದೆ. ನೋಡಿ ಈ ಥರ ನೀಟಾಗಿ ನಾದ್ಕೊಬೇಕು. ನೋಡಿ ಕೈಗೆ ಅಂಟಬಾರ್ದು. ಅದನ್ನು ಏನಿಲ್ಲ ಅಂದ್ರೆ ಒಂದು 1/2 ಅವರ್ ನೆನೆಸಕ್ಕೆ ಇಡಬೇಕು. ಕ್ಲೀನಾಗಿ ಅದು ಊರಬೇಕದು ಹಸಿಟ್ಟು ಮತ್ತು ಮೈದಾ ಮತ್ತು ಎಣ್ಣೆ ಎಲ್ಲನೂ ಕ್ಲೀನಾಗಿ ಊರಬೇಕು. ಒಂದು 1/2 ಅವರ್ ಊರಕ್ಕೆ ಬಿಡಿ. ಇನ್ನೂ ಜಾಸ್ತಿ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ಕ್ಲೀನಾಗಿ ನಾದ್ಬಿಟ್ಟು ಇಡಬೇಕು. ನೋಡಿ ಈ ಥರ ಕ್ಲೀನಾಗಿ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು. ನೋಡಿ ಈ ಥರ ಆಗಿದೆ ಇವಾಗ. ಕ್ಲೀನಾಗಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ? ನಿಮಗೆ ಫೀಲ್ ಆಗುತ್ತೆ ಮಾಡಬೇಕಾದ್ರೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ಥರ ಆಗಬೇಕು. ಇವಾಗ ಇದನ್ನೆಲ್ಲ ತಗೊಂಡು ಕ್ಲೀನಾಗಿ ಮಾಮೂಲಿ ನಿಮಗೆ ಸ್ವಲ್ಪ ದೊಡ್ಡ ಸೈಜ್ ಬೇಕಂದರೆ ದೊಡ್ಡದು, ಸ್ವಲ್ಪ ಚಿಕ್ಕದು ಬೇಕಾದ್ರೆ ಚಿಕ್ಕದು, ಈ ಥರ ಎಲ್ಲನೂ ಇದೇ ಥರ ಮಾಡಿಟ್ಕೊಂಡು ಶೇಪ್ನ ರೌಂಡಾಗಿ ಮಾಡಿಕೊಂಡು ಸೆಂಟ್ರಲ್ಲಿ ತೂತಿಡಬೇಕು. ಚೆನ್ನಾಗಿರುತ್ತೆ ಅದು. ಸೇಮ್ ಬಾದುಷಾ ಅಂಗಡಿಗೆಲ್ಲ ಹೋಗೋದೇ ಬೇಕಾಗಿಲ್ಲ, ಮನೆಯಲ್ಲೇ ಮಾಡ್ಕೊಬೋದು. ಸೇಮ್ ಅಂಗಡಿ ಸ್ಟೈಲಲ್ಲೇ ಇದೆ, ಅಂಗಡಿ ಥರನೇ ಇದೆ. ಅಂಗಡಿಲಿ ಯಾವ ಥರ ತೊಗೊತೀರಾ ಮತ್ತು ಮದುವೆಲೆಲ್ಲನೂ ಯಾವ ಥರ ಇರುತ್ತೆ ಆ ಥರ. ಮತ್ತು ಲೋ ಫ್ಲೇಮಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ ನಾನಿಲ್ಲಿ. ಲೋ ಫ್ಲೇಮಲ್ಲಿ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು, ಗೋಲ್ಡನ್ ಬ್ರೌನ್ ಬರೋ ಥರ. ಹೈ ಫ್ಲೇಮ್ ಇಟ್ಟರೆ ಏನಾಗುತ್ತಂದರೆ ಈಚೆ ಎಲ್ಲನೂ ಫುಲ್ಲು ಬ್ರೌನ್ ಆಗಿ ಬ್ಲ್ಯಾಕ್ ಆಗಿಬಿಡುತ್ತೆ, ಒಳಗಡೆ ಎಲ್ಲನೂ ಹಾಗೆ ಇರುತ್ತೆ ಹಸಿ ಆಗಿ ವೈಟ್ ಆಗಿ. ಹಾಗಾಗಿ ಲೋ ಫ್ಲೇಮಲ್ಲೇ ನಾವು ಕ್ಲೀನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಪಾಕ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ನಾನು ಮೈದಾ ಹಸಿಟ್ಟು ಯಾವ ಕಪ್ಪಲ್ಲಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲೇ 2 ಕಪ್ಪು ಮೈದಾಗೆ 1 ಕಪ್ಪು ಶುಗರ್ ಹಾಕ್ತಾ ಇದ್ದೀನಿ. ಮತ್ತು ಏಲಕ್ಕಿ ಒಂದು 4 ತೊಗೊಂಡಿದ್ದೀನಿ, 2 3 ಎಷ್ಟು ಬೇಕಾದ್ರೂ ತೊಗೊಳ್ಳಿ. ನಾನಿಲ್ಲಿ 3 ತೊಗೊಂಡಿದ್ದೀನಿ ಏಲಕ್ಕಿ. ಕ್ಲೀನಾಗಿ ಕುಟ್ಕೊಂಡು ಮತ್ತು ಇದಕ್ಕೆ ಹಾಕ್ತೀವಿ. ಕಸ್ತೂರಿ ಎಲೆ ಸ್ವಲ್ಪ ಹಾಕ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ಇದು ಗೋಲ್ಡನ್ ಬ್ರೌನ್ ಆಯಿತು. ಲೋ ಫ್ಲೇಮಲ್ಲೇ ಬೇಯಿಸಬೇಕು. ನೋಡಿ ಆದಮೇಲೆ ಎಲ್ಲ ಕ್ಲೀನಾಗಿ ಎತ್ತಿಟ್ಕೊಂಡ್ಬಿಡೋಣ. ಜಾಸ್ತಿನೂ ಕಪ್ಪಾಗಕ್ಕೆ ಬಿಡಬಾರ್ದು, ಒಳಗಡೆ ಎಲ್ಲ ಕ್ಲೀನಾಗಿ ಬೆಂದಿರುತ್ತೆ. ಲೋ ಫ್ಲೇಮಲ್ಲೇ ಬೇಯಿಸಿ. ನೋಡಿ ಈ ಥರ ಆದಮೇಲೆ ಪಾಕನೂ ಎಲ್ಲ ಕ್ಲೀನಾಗಿ ರೆಡಿಯಾಗಿದೆ. ಶುಗರು ಎಷ್ಟು ಬೇಕೋ ಅಷ್ಟು, 1 ಎಳೆ ಮಾಡ್ಕೊಳ್ಳಿ ಸಾಕು, ಜಾಸ್ತಿನೂ ಬೇಡ ಪಾಕ ಮಾಡೋದು. ಈ ಥರ ಬಾದುಷಾ ಹಾಕ್ಬಿಟ್ಟು ಅದರೊಳಗಡೆ ಪಾಕ ಹಾಕಿ ಎಷ್ಟೊತ್ತು ನೆನೆಸ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಸೂಪರಾಗಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಟ್ರೈ ಮಾಡಿ. ತಿಂತಾ ಇದ್ರೆ ಮದುವೆಗಳಲ್ಲಿ ಕೊಡ್ತಾರಲ್ಲ ಬಾದುಷಾ, ಅಂಗಡಿಲಿ ಸಿಗೋದು. ಅಂಗಡಿದೆಲ್ಲ ಬೇಡ್ರಿ, ಮನೇಲಿ ಮಾಡ್ಕೊಂಡು ತಿನ್ನಿರಿ ಆರಾಮಾಗಿ. ಸಖತ್ತಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ. ಅದ್ರ ಜೊತೆ ಒಂದು ಸ್ವಲ್ಪ ನಾವು ಬಾದಾಮಿನ ಕಟ್ ಮಾಡ್ಕೊಬೇಕು. ಕಟ್ ಮಾಡಿಕೊಂಡು ಬಾದಾಮಿನ ಹಾಕಿದ್ರೆ ಅದ್ರ ಮೇಲೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸಖತ್ತಾಗಿದೆ. ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಅಂತ. ಮನೇಲಿ ಟ್ರೈ ಮಾಡ್ಕೊಳ್ಳಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್, ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಇದೇ ಥರ ಕಮೆಂಟ್ ಕೂಡ ಮಾಡಿ ಯಾವ ಥರ ಬಂದಿದೆ ಅಂತ. ನೀವು ಕೂಡ ಟ್ರೈ ಮಾಡಿ ತಿನ್ನಿ, ಸೂಪರಾಗಿರುತ್ತೆ. ಸಖತ್ತಾಗಿದೆ ನಿಜ ಹೇಳಬೇಕಂದ್ರೆ, ಸೂಪರ್.